ವೆಲ್ಕಮ್ ಟು ಕ್ಲಾಸ್ 10 ಸೋಷಿಯಲ್ ಸೈನ್ಸ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ಸರ್? ಯಾವ ರೀತಿ ಸ್ಟಡಿ ಮಾಡೋದು? ಸೊ ತುಂಬಾ ಚಾಪ್ಟರ್ ಇದೆ ಅನ್ಸುತ್ತೆ, ಯಾವ ರೀತಿ ಸ್ಟಡಿ ಮಾಡೋದು ಸರ್? ಈ ರೀತಿ ಡೌಟ್ಸ್ ನಿಮಗೂ ಇರುತ್ತೆ ಅಲ್ವಾ? ಸೊ ಡೋಂಟ್ ವರಿ ಸ್ಟೂಡೆಂಟ್ಸ್, ಕ್ಲಾಸ್ 10 ಅಲ್ಲಿ ಸೋಷಿಯಲ್ ಸೈನ್ಸ್ ನ ಯಾವ ರೀತಿ ಓದಬೇಕು, ಕಂಪ್ಲೀಟ್ ಇಯರ್ ಅಲ್ಲಿ ಯಾವ ರೀತಿ ಚೆನ್ನಾಗಿ ಓದಿ ಸೊ ಒಳ್ಳೆ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಒನ್ಸ್ ಅಗೇನ್ ವೆಲ್ಕಮ್ ಟು ಕ್ಲಾಸ್ 10. ಸೊ ಎಲ್ಲರೂ ಕೂಡ ರೆಡಿ ಇದ್ದೀರಲ್ವಾ? ಕ್ಲಾಸ್ 10 ಅಲ್ಲಿ ಸೋಷಿಯಲ್ ಸೈನ್ಸ್ ನ ಸ್ಟಡಿ ಮಾಡಕ್ಕೆ ಎಲ್ಲರೂ ಕೂಡ ರೆಡಿ ಇದ್ದೀರಲ್ವಾ? ಸೊ ಅದಕ್ಕೆ ಹಾಗಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ರೆಡಿ ಅಂತ ಬರ್ತಾ ಹೋಗ್ಲಿ ನೋಡೋಣ. ಕಮೆಂಟ್ ಸೆಕ್ಷನ್ ಪ್ರತಿಯೊಬ್ರು ಕೂಡ ನಾನು ರೆಡಿ, ಐ ಆಮ್ ರೆಡಿ ಅಂತ ಹಾಕ್ತಾ ಹೋಗ್ಬೇಕು. ಓಕೆನಾ? ಸೊ ಕ್ಲಾಸ್ 10 ತುಂಬಾ ಸುಲಭ ಇರುತ್ತೆ, ಆರಾಮಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಫುಲ್ ಇಯರ್ ಪ್ಲಾನ್ ನ ತಿಳಿಸ್ತಾ ಹೋಗ್ತೀನಿ. ಓಕೆ, ಎಷ್ಟೆಷ್ಟು ಯಾವ ರೀತಿ ಸ್ಟಡಿ ಮಾಡೋದು ಸೋಷಿಯಲ್ ಸೈನ್ಸ್ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಇದನ್ನ ನೀವು ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ಓಕೆ, ಸೊ ಇದನ್ನ ಮಸ್ಟ್ ಅಂಡ್ ಶುಡ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಸ್ಟಡೀಸ್ ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಆರಾಮಾಗಿ ನೀವೇನ್ ಮಾಡ್ಬೋದು, ಆರಾಮಾಗಿ ಒಳ್ಳೆ ಸ್ಕೋರ್ನ ಮಾಡ್ತಾ ಹೋಗ್ಬೋದು. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಓಕೆ, ಸೊ ಫಸ್ಟ್ ಥಿಂಗ್ ನೋಡಿ, ಹೌ ಟು ಸ್ಟಡಿ ಅನ್ನೋದ್ರಲ್ಲಿ ನಾನು ಏನ್ ಕೊಡ್ತೀನಪ್ಪ ಅಂತಂದ್ರೆ ಒಂದು ಚಾಪ್ಟರ್ ಗಳನ್ನ. ಓಕೆ, ಸೊ ಫಸ್ಟ್ ಥಿಂಗ್ ಏನಪ್ಪ ಅಂದ್ರೆ ಚಾಪ್ಟರ್ಸ್ ನ ಓಕೆ ಯಾವ ಮಂತ್ ಅಲ್ಲಿ ಕವರ್ ಮಾಡ್ಬೇಕಂತ ಇರುತ್ತೋ ಅದೇ ಮಂತ್ ಅಲ್ಲಿ ಕವರ್ ಮಾಡ್ಕೊಳ್ಳಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಚಾಪ್ಟರ್ಸ್ ನ ಓಕೆ ಕವರ್ ಅಟ್ ರೈಟ್ ಟೈಮ್ ಅಂತ ಕೊಟ್ಟಿದ್ದೀನಿ ಅಂತಂದ್ರೆ ರೈಟ್ ಟೈಮ್ ಅಂತಂದ್ರೆ ಸೊ ಸಪೋಸ್ ಈಗ ನಿಮಗೆ ಜೂನ್ ಅಲ್ಲಿ ಯಾವ್ದೋ ಒಂದು ಚಾಪ್ಟರ್ ಕವರ್ ಆಗ್ಬೇಕು. ಓಕೆ, ಜೂನ್ ಅಲ್ಲಿ ಯಾವ್ದೋ ಒಂದು ಚಾಪ್ಟರ್ ಕವರ್ ಆಗ್ಬೇಕು. ಸಪೋಸ್ ಈಗ ಫಸ್ಟ್ ಚಾಪ್ಟರ್ ಅಂತ ಫಸ್ಟ್ ಟೂ ಚಾಪ್ಟರ್ಸ್ ಹಿಸ್ಟ್ರಿಯಲ್ಲಿ ಮತ್ತೆ ಜಿಯೋಗ್ರಫಿ ಒಂದು ಚಾಪ್ಟರ್ ಇದೆ ಅಂತಂದ್ರೆ ದಯವಿಟ್ಟು ಅದನ್ನ ಅದೇ ಮಂತ್ ಕವರ್ ಮಾಡ್ಕೊಳ್ಳಿ. ನೀವು ಇಲ್ಲ ನಾನು ಎಕ್ಸಾಮ್ ಬಂದಾದ್ಮೇಲೆ ಹೋಗ್ತೀನಿ, ಈಗ ಜಸ್ಟ್ ಸ್ಟಾರ್ಟ್ ಆಗಿದೆಯಲ್ವಾ, ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಟೈಮ್ ಇರ್ಲಿ ಬಿಡು, ಎಂಜಾಯ್ ಮಾಡೋಣ, ಆಮೇಲೆ ಓದೋಣ ಅನ್ಕೊಂಡು ಹೋದ್ರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ ಟೈಮ್ಗೆ ಎಲ್ಲ ಕೂಡ ಬರ್ಡನ್ ಇಟ್ಕೋಬೇಡಿ, ಎಲ್ಲ ಲಾಸ್ಟ್ ಟೈಮಲ್ಲಿ ಓದ್ತೀನಿ ಅಂತ. ಸೊ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದು ಚಾಪ್ಟರ್ ಗಳಲ್ಲೂ ಕೂಡ ಓಕೆ. ಸೊ ನೋಡಿ, ಟೋಟಲ್ ನಿಮಗೆ ಎಷ್ಟು ಸೋಷಿಯಲ್ ಸೈನ್ಸ್ ಅಲ್ಲಿ 33 ಚಾಪ್ಟರ್ಸ್ ಇದೆ ಕಣ್ರಪ್ಪ. ಲೈಕ್ 9th ಅಲ್ಲಿ ಯಾವ ರೀತಿ ಇತ್ತಲ್ವಾ, ಸೊ ಅದೇ ರೀತಿ ಸೇಮ್ ನಿಮಗೆ 10th ಅಲ್ಲೂ ಕೂಡ 33 ಚಾಪ್ಟರ್ಸ್ ಇದೆ. ಓಕೆನಾ? 33 ಚಾಪ್ಟರ್ಸ್ ಅನ್ನು ಕೂಡ ಯಾವ್ಯಾವ ಮಂತ್ ಅಲ್ಲಿ ಯಾವ್ಯಾವ ಆಗುತ್ತೋ ಚಾಪ್ಟರ್ಸ್ ಗಳು ನಿಮ್ಮ ಶಾಲೆಯಲ್ಲಿ ನಾವು ಮಾಡ್ತೀವಲ್ವಾ, ಆವಾಗಲೇ ನೀವು ಕವರ್ ಮಾಡ್ತಾ ಹೋಗ್ಬೇಕು. ಕ್ಲಿಯರಾ? ಆವಾಗ್ಲೇನೆ ಕವರ್ ಮಾಡ್ತಾ ಹೋಗ್ಬೇಕು. ಸೊ ಯಾವ ಕಾರಣಕ್ಕೂ ಡಿಲೇ ಮಾಡ್ತಾ ಹೋಗ್ಬೇಡಿ, ಡೋಂಟ್ ಡಿಲೇ. ಓಕೆನಾ? ಸೊ ಆಮೇಲೆ ಏನ್ ಮಾಡ್ತೀರಾ ಕ್ವಶನ್ಸ್. ಓಕೆ, ಪ್ರತಿ ಚಾಪ್ಟರ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನಲ್ಲ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನು ಕ್ವಶನ್ಸ್ ಇದೆ ಅದನ್ನ ಅಟೆಂಡ್ ಮಾಡ್ಲೇಬೇಕು. ಓಕೆ, ಸೊ ಅದಾದ್ಮೇಲೆ ಏನ್ ಮಾಡ್ತೀರಾ ಮತ್ತೆ ನಿಮ್ದು LBA ಕ್ವಶನ್ಸ್ ಆಗಿರ್ಬೋದು. ಓಕೆ, ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸೇಮ್ ಚಾಪ್ಟರ್. ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ಈಗ ಜೂನ್ ಅಲ್ಲಿ ಫಸ್ಟ್ ಚಾಪ್ಟರ್ ಕವರ್ ಆಯ್ತು ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ಕ್ವಶನ್ಸ್ ಇದೆ ಆ ಚಾಪ್ಟರ್ ಆದ್ಮೇಲೆ ಒಂದು ಸಾಲ್ವ್ ಮಾಡ್ತೀರಾ. ಫಸ್ಟ್ ಯಾವ್ದು ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀರಾ. ಓಕೆನಾ? ಸೊ ಮತ್ತೆ ಮಾಡೆಲ್ ಪೇಪರ್ಸ್ ಲಾಸ್ಟ್ ಇಯರ್ ಚೆಕ್ ಮಾಡಿ, ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ ಆಮೇಲೆ PYQs ಜನರಲ್ ಆಗಿ ಒಂದು ರೆಫರೆನ್ಸ್ಗೋಸ್ಕರ ಯಾವ್ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಿದಾರೆ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಸೊ ಜನರಲ್ ಆಗಿ ನೀವು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆ, ಇದು ಪ್ರತಿ ಚಾಪ್ಟರ್ಗೂ ಮಾಡ್ಬೇಕು, ನೀವು ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ಸೊ ಈ ರೀತಿ ಮಾಡಿದಾಗ ತುಂಬಾ ಸುಲಭ ಆಗುತ್ತೆ. ಓಕೆನಾ? ಸೊ ಸೆಕೆಂಡ್ ಒನ್ ರೋಡ್ ಮ್ಯಾಪ್ ಬಗ್ಗೆ ಹೇಳೋದಾದ್ರೆ ಸೊ ನಿಮಗೆ ಜನರಲ್ ಆಗಿ ಓಕೆ ಸ್ಕೂಲ್ ಶುರು ಆಗೋದು ಯಾವಾಗ, ನಿಮಗೆ ಜೂನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಮತ್ತೆ ನೋಡಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ನಿಮಗೆ ರೋಡ್ ಮ್ಯಾಪ್ ಎಲ್ಲ ಬೇಕಲ್ವಾ, ಸಿಲೆಬಸ್ ಆಲ್ರೆಡಿ ಬೇಗ ಕವರ್ ಮಾಡಬೇಕು, ಮತ್ತೆ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಸರ್, ಮತ್ತೆ ನಮಗೆ ತುಂಬಾ ಡೌಟ್ಸ್ ಇರುತ್ತೆ. ಸೊ ಈ ರೀತಿ ನಿಮಗೂ ಕೂಡ ಡೌಟ್ಸ್ ಇದ್ರೆ ನಾವು ಅದಕ್ಕೋಸ್ಕರ ಏನ್ ಮಾಡ್ತೀವಿ, ವೀರಾ ಬ್ಯಾಚ್ ಅನ್ನೋದನ್ನ ತಂದಿದ್ದೀವಿ. ಕ್ಲಾಸ್ 10th ಸ್ಟೂಡೆಂಟ್ಸ್ಗೋಸ್ಕರ ವೀರಾ ಬ್ಯಾಚ್ ಅನ್ನ ತಂದಿದ್ದೀವಿ. ಈ ಬ್ಯಾಚ್ ಅಲ್ಲಿ ನಾವು ಏನ್ ಮಾಡ್ತೀವಿ ಸೊ ಎಲ್ಲ ಒಂದು ಏನು ಕ್ಲಾಸಸ್ಗಳನ್ನ ಓಕೆ ಎಲ್ಲ ಲೆಕ್ಚರ್ಗಳನ್ನ ಕವರ್ ಮಾಡ್ತಾ ಹೋಗ್ತೀವಿ, ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀವಿ. ಓಕೆ, ಕ್ವಶನ್ ಅಂಡ್ ಆನ್ಸರ್ ಸೊಲ್ಯೂಷನ್ DPPS ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಅವೈಲಬಿಲಿಟಿ ನಿಮಗೆ ಏನಿದೆ, ಇಷ್ಟೆಲ್ಲ ಆಪರ್ಚುನಿಟೀಸ್ ನಿಮಗೆ ಆ ಬ್ಯಾಚ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ವೀರಾ ಬ್ಯಾಚ್ ನ ಮಿಸ್ ಮಾಡಬೇಡಿ. ಓಕೆ, ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ನಿಮಗೆ ತುಂಬಾ ಸೊ ಒಳ್ಳೆ ರ್ಯಾಂಕ್ ಬರ್ಲಿಕ್ಕೆ ನಿಮಗೆ ದಿ ಬೆಸ್ಟ್ ಆಗಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದೆಲ್ಲ ಅಲ್ಲಿ ಕವರ್ ಆಗಿರುತ್ತೆ. ಆಮೇಲೆ ನೋಡಿ ರೋಡ್ ಮ್ಯಾಪ್ ಹಾಕೊಳ್ಳಿ. ಓಕೆ, ಸಿಲೆಬಸ್ ನ ಯಾವ ಕವರ್ ಮಾಡಬೇಕು ಅಂತ ಓಕೆ ನಿಮ್ಮ ಶಾಲೆಗಳಲ್ಲೂ ಬೇಗ ಮುಗಿಸ್ತಾರೆ. ಓಕೆ, ಸೊ ಅದ್ರ ಪ್ರಕಾರ ಒಂದು ರೋಡ್ ಮ್ಯಾಪ್ ಅನ್ನ ಹಾಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಜೂನ್ ಇಂದ ಸ್ಟಾರ್ಟ್ ಆಗುತ್ತಾ ಅಥವಾ ಮೇ ಆದ್ರೆ ಮೇ ಇಂದ ಹಾಕೊಳ್ಳಿ. ಮೇ, ಜೂನ್, ಓಕೆ, ಜುಲೈ, ಆಗಸ್ಟ್ ಅಲ್ಲಿ ಯಾವ ಚಾಪ್ಟರ್. ಓಕೆ, ಸೊ ಯಾವ ಚಾಪ್ಟರ್ ಓದಬೇಕು ಆ ಚಾಪ್ಟರ್ ರಿಲೇಟೆಡ್. ಓಕೆ, ಜೂನ್ ಅಲ್ಲಿ ಯಾವ ಚಾಪ್ಟರ್ ಮುಗಿಸ್ಬೇಕು, ಜುಲೈಲಿ ಯಾವ್ದು ಮುಗಿಸ್ಬೇಕು, ಆಗಸ್ಟ್ ಅಲ್ಲಿ ಯಾವ್ದು ಮುಗಿಸ್ಬೇಕು. ಓಕೆ, ಮಿಡ್ ಟರ್ಮ್ ಒಳಗಡೆ ಯಾವ್ದು ಬರುತ್ತೆ, ಪಾರ್ಟ್ 1 ಪಾರ್ಟ್ 2 ಅಂತ 2 ಬುಕ್ಸ್ ಇದೆ. ಪಾರ್ಟ್ 1 ಯಾವ್ದು ಬರುತ್ತೆ, ಪಾರ್ಟ್ 2 ಯಾವ್ದು ಬರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಸೊ ಈ ರೀತಿ ಪ್ಲಾನ್ ಮಾಡ್ಕೊಂಡು ಹೋಗಿ. ಓಕೆನಾ? ಪ್ಲಾನ್ ಮಾಡ್ಕೊಂಡು ಹೋದ್ರೆ ಸೊ ನಿಮಗೆ ಸುಲಭ ಆಗುತ್ತೆ. ಮತ್ತೆ ಲಾಸ್ಟ್ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಿ ಬಂದು ಸರ್ ನಾನು ಏನು ಓದಿಲ್ಲ ಇಲ್ಲಿವರೆಗೂ. ಓಕೆ, ಸೊ ಇದೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ. ಕ್ಲಿಯರಾ? ಸೊ ಮತ್ತೆ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ಒಪಿನಿಯನ್ ಬಗ್ಗೆ ಹೇಳ್ಬೇಕಾದ್ರೆ ಸೊ ತುಂಬಾ ಜನ ನಿಮ್ ಸೀನಿಯರ್ಸ್ ಏನ್ ಮಾಡ್ತಾರೆ ಗೊತ್ತಾ, ನಾವೇ ಕೇಳಿದ್ವಿ. ಓಕೆ, ಲಾಸ್ಟ್ ಟೈಮ್ ಪ್ರಿಪರೇಷನ್ ಮಾಡವ್ರೆ. ಓಕೆ, ಲಾಸ್ಟ್ ಟೈಮ್ ಪ್ರಿಪರೇಷನ್ ಬೇಡ. ಓಕೆನಾ? ಲಾಸ್ಟ್ ಟೈಮ್ ಪ್ರಿಪರೇಷನ್ ಬೇಡ, ಫಸ್ಟ್ ಇಂದಲೇ ಚೆನ್ನಾಗಿ ಕಂಪ್ಲೀಟ್ ಆಗಿ ಎಂಟೈರ್ ಸಿಲೆಬಸ್ ನ 33 ಚಾಪ್ಟರ್ಸ್ ನಾವು ಏನ್ ಮಾಡಬೇಕು, ಪ್ರಿಪೇರ್ ಆಗ್ಬೇಕು. ಆ ಪ್ರಿಪೇರ್ ಆಗ್ಬೇಕಂತಂದ್ರೆ
ಓಕೆ, ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಓಕೆನಾ? ಸೊ ಅದಕ್ಕೋಸ್ಕರ ಹೇಳಿದ್ದು, ನೀವು ವೀರಾ ಬ್ಯಾಚ್ಗೆ ಜಾಯ್ನ್ ಆದರೆ ಅಲ್ಲಿ ನಾವು ಬೇಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅಲ್ಲಿ ನಿಮಗೆ ದಿ ಬೆಸ್ಟ್ ಎಲ್ಲ ಸಿಗ್ತಾ ಹೋಗುತ್ತೆ. ನೀವು ಬೇರೆಯವ್ರಿಗಿಂತ ಎಲ್ಲರಿಗಿಂತ ಏನಾಗುತ್ತೆ, ತುಂಬಾ ಬೇಗ ಸಿಲೆಬಸ್ ಅನ್ನ ಕವರ್ ಮಾಡ್ತೀರಾ, ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀರಾ, ಪರ್ಫೆಕ್ಟ್ ಆಗ್ತೀರಾ. ಓಕೆನಾ? ಸೊ ಇದು ಪ್ರೀವಿಯಸ್ ಸ್ಟೂಡೆಂಟ್ಸ್ ಒಪಿನಿಯನ್. ಓಕೆ, ಇದನ್ನ ಮಾಡಬೇಡಿ ಯಾವ ಕಾರಣ ಕೂಡ. ಲಾಸ್ಟ್ ಟೈಮ್ ಏನೋ ಪ್ರಿಪರೇಷನ್ ಕ್ಲಿಯರಾ. ಆಮೇಲೆ ಕಾನ್ಸೆಪ್ಟ್ಗಳು, ಓಕೆ, ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ಅಲ್ಲೇ ಕೊಟ್ಟಿದ್ದೀನಿ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದೀನಿ. ಚಾಪ್ಟರ್ಗಳನ್ನ ಯಾವತ್ತೂ ಕೂಡ ನೋಡಿ, ಹಿಸ್ಟ್ರಿ, ಓಕೆ, ನಿಮ್ಗೆ ಯಾವ್ದು ಬರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಬಿಸ್ನೆಸ್ ಸ್ಟಡೀಸು, ಆಮೇಲೆ ಮತ್ತೆ ಯಾವ್ದಿದೆ, ಸೋಷಿಯಾಲಜಿ ಮತ್ತೆ ಪೊಲಿಟಿಕಲ್ ಸೈನ್ಸ್. ಇದು ನಾನು ಒಂದೇ ಹೇಳ್ತೀನಿ, ನೀವು ಇದನ್ನ ಬೈಯಾಟ್ ಮಾಡಕ್ ಹೋದ್ರೆ, ಬೈಯಾಟ್ ಮಾಡ್ತೀನಿ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಷ್ಟೇ ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ಲಿ ಏನಾಗಿರುತ್ತೆ ಅಂತಂದ್ರೆ, ಒಂದು ಟಾಪಿಕ್ ಇಂದ ಇನ್ನೊಂದು ಟಾಪಿಕ್ಗೆ ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿದ್ದಾಗ ನಿಮಗೆ ಆಟೋಮ್ಯಾಟಿಕಲಿ ನೆನ್ಕೊಳ್ಳುತ್ತೆ. ಬೈಯಾಟ್ ಮಾಡ್ಲಿಕ್ಕೆ ಅಷ್ಟೊಂದು ಹೋಗ್ಬೇಡಿ. ಕ್ಲಿಯರಾ? ಸೊ ಮತ್ತೆ ಓಕೆ, ಸೊ ಇಷ್ಟು ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಚಾಪ್ಟರ್ನು ಕೂಡ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ಮತ್ತೆ ಡೌಟ್ ಸಾಲ್ವ್ ಮಾಡ್ಕೋಬೇಕು ಅವಾಗವಾಗ್ಲೇನೆ. ಕ್ಲಿಯರ್? ಸೊ ನಮ್ಮ ವೀರಾ ಬ್ಯಾಚಿಗೆ ಜಾಯ್ನ್ ಆದ್ರೆ ಇದು ಕೂಡ ನಿಮಗೆ ಇರುತ್ತೆ, ಯಾವುದೋ ಡೌಟ್ ಸಾಲ್ವಿಂಗ್ ಸೆಷನ್ ಕೂಡ. ಓಕೆ, ನಿಮಗೆ ಪ್ರತಿ ಚಾಪ್ಟರ್ ಸಂಬಂಧ ಆಯಾ ಚಾಪ್ಟರ್ ಅಲ್ಲಲ್ಲೇ ಡೌಟ್ ಕೇಳಬೇಕು. ಓಕೆ, ಇವತ್ತು ಯಾವುದೋ ಒಂದು ಚಾಪ್ಟರ್ ಆಗಿದೆ, ಇದನ್ನ ಒಂದು ತಿಂಗಳು ಬಿಟ್ಟು ಡೌಟ್ ಕೇಳ್ತೀನಿ ಅಂತಂದ್ರೆ ಆಗೋದಿಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಇವತ್ತೇ ಚಾಪ್ಟರ್ ಮಾಡಿದ್ದೀನಿ, ಓದಿದ್ದೀನಿ, ಡೌಟ್ ಇದೆಯಾ ಇವತ್ತೇ ಕೇಳಿ ಮುಗಿಸ್ಕೊಬಿಡಬೇಕು. ಅವಾಗ ಏನಾಗುತ್ತೆ ಎಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಕ್ಲಿಯರ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಹೋಗಿ. ಯಾವ ಎಕ್ಸಾಮ್ಸ್ ಇದೆ, FA1 ಬರುತ್ತೆ, 2 ಬರುತ್ತೆ, 3, 4 ಬರುತ್ತೆ. ಓಕೆ, SCA1 ಬರುತ್ತೆ, ಆಮೇಲೆ ಪ್ರಿಪರೇಟರಿ ಎಕ್ಸಾಮ್ಸ್ ಗಳು ಬರುತ್ತೆ ಅಲ್ವಾ, ಪ್ರಿಪರೇಟರಿ ಎಕ್ಸಾಮ್ಸ್ ಬರುತ್ತೆ. ಮತ್ತೆ ಇದೇ ಟೈಮಲ್ಲಿ ಸರ್ಕಾರ ಏನ್ ಮಾಡ್ತಾ ನಿಮಗೆ ಮಾಡೆಲ್ ಪೇಪರ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಓಕೆ, ಅದೆಲ್ಲದ್ರ ಪ್ರಕಾರ ನೀವೇನ್ ಮಾಡ್ತಾ ಹೋಗಿ ಪ್ರಿಪೇರ್ ಆಗ್ತಾ ಹೋಗ್ಬೇಕು. ಓಕೆ, ಎಕ್ಸಾಮ್ಗಳನ್ನ ಕಾನ್ಫಿಡೆಂಟ್ ಅಲ್ಲಿ ಬರೀರಿ. ಮತ್ತೆ ತುಂಬಾ ಜನ ಎಕ್ಸಾಮ್ಸ್ಗೆ ಫಿಯರ್ ಮಾಡ್ತೀರಾ, ಭಯ ಪಡ್ತೀರಾ. ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಅಲ್ಲಿ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಸರ್ ಎಕ್ಸಾಮ್ ಅಂದ್ರೆ ಭಯ ಅಂತ. ಓಕೆ, ನೀವು ಸ್ಟಾರ್ಟಿಂಗ್ ಇಂದಲೇ FA1, FA2, FA3, SCA1 ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೀತಾ ಹೋದ್ರೆ ಎಕ್ಸಾಮ್ ಫಿಯರ್ ಅನ್ನೋದು ಇರೋದಿಲ್ಲ. ಓಕೆ, ಅದನ್ನ ಈಗಿಂದಲೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ನಾನು ಫೈನಲ್ ಎಕ್ಸಾಮ್ನೇ ಬರಿತಾ ಇದ್ದೀನಿ ಅನ್ನೋ ಒಂದು ಲೆವೆಲ್ಗೆ ನೀವೇನ್ ಮಾಡ್ತಾ ಹೋಗಿ ಒಂದು ಬರಿತಾ ಹೋದ್ರೆ ನಿಮಗೆ ಆ ಎಕ್ಸಾಮ್ ಫಿಯರ್ ಅನ್ನೋದು ಹೋಗುತ್ತೆ. ಎಕ್ಸಾಮ್ ಫಿಯರ್ನ ಫಸ್ಟ್ ತೆಗ್ದಾಕ್ಬೇಡಿ. ಓಕೆ, ಎಕ್ಸಾಮ್ ಫಿಯರ್ನ ತೆಗ್ದಾಕ್ಬೇಡಿ, ಇದಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಕ್ಲಿಯರ್? ಸೊ ಕ್ಲಿಯರ್ ಆಯ್ತಲ್ವಾ ಏನೇನ್ ಮಾಡ್ಬೇಕನ್ನೋದು ನಾನು ಇಲ್ಲಿ ಇಷ್ಟೆಲ್ಲ ಹೇಳಿದ್ದೀನಿ. ಓಕೆ, ಸೊ ಇದು ಬಿಟ್ಟು ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ, ಓಕೆ, ಇದು ಬಿಟ್ಟು ಇನ್ನೇನಾದ್ರೂ ಡೌಟ್ಸ್ ಇದ್ರೆ SST ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಕ್ಲಾಸ್ 10th ಅಲ್ಲಿ ಏನೇ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಹೋಗಿ. ಓಕೆ, ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಹೋಗಿ, ನಾನು ಅದನ್ನ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಗೊತ್ತಾಯ್ತಲ್ವಾ? ಸೊ ಇಷ್ಟನ್ನ ರೆಡಿ ಇದ್ದೀರಲ್ವಾ ಇಷ್ಟು ಮಾಡ್ಲಿಕ್ಕೆ ನೀವು? ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಈ ಒಂದು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.